ಅಯ್ಯಯ್ಯೋ ಇಲ್ಲಿ ಯಾರ ಮಾಡ್ರಿ ಮಾಡಿ ಅಣ್ಣ ಒಗದಾರು. ಅಧ್ಯಕ್ಷರ, ಈ ವರ್ಷ ನೀವು ಮತ್ತು ಎಲೆಕ್ಷನ್ ಹ್ಯಾರಿಸ್ ಬಂದ ಭಾಳ ಖುಷಿ ಆದ್ರಿಪ್ಪ. ಎಲ್ಲ ನಿಮ್ಮಿಂದಪ್ಪ. ಕುರ್ಚಾ ತೊಂಬರ ಯಾರು ಒಂದಿಲ್ಲ ಅಧ್ಯಕ್ಷರ. ಅಧ್ಯಕ್ಷರ, ಈ ಸಲ ನಮ್ಮ ಊರಿಗೆ ವೈಫೈ ಅಷ್ಟ ಅಲ್ರಿ, ಒಂದ್ ದೊಡ್ಡ ಗಾರ್ಡನ್ ಕಟ್ಟಿ ಕೊಡ್ಬೇಕ್ರಿ ನಮ್ಮ ಯುವಕರಿಗೆಲ್ಲ ರೀಲ್ಸ್ ಮಾಡಾಕ್ರಿ. ಮಾಡ್ಸೋಣಪ್ಪ. ಅಧ್ಯಕ್ಷರ ಅದೇ ಅನ್ಕತ್ರಿ, ಎಲ್ಲಾ ಹೊಲಗಳು ಕೂಗು ದಾರಿಲ್ಲ ಹಾದಿಗಟ್ ಹೈದರಾಬಾದ್ ಬಿಡ್ಯಾವ, ಫಸ್ಟ್ ದಾರಿನ ಮಾಡ್ಸೋದ್ರಿ. ಇವತ್ತೆಲ್ಲ ಜಗಳ ಮಾಡಬೇಡ್ರಿ. ನಾನು MLA ಕೂಡ ಮಾತಾಡಿ ನಿಮಗೆಲ್ಲ ತಿಳಿಸ್ತೇನೆ. ಸಾವುಕಾರ, ನಮ್ಗ ಅದೆಲ್ಲ ಗೊತ್ತಿಲ್ರಿ. ನಮಗ ಫ್ರೀ ವೈಫೈ ಮತ್ತ ದೊಡ್ಡ ಗಾರ್ಡನ್ ಕಟ್ಟಿಸ್ಕೊಡಬೇಕ ನೀವು. ಅಧ್ಯಕ್ಷರ, ನೀವು ಮೊದಲು ದಾರಿ ಮಾಡಿಸ್ರಿ, ಆ ಬಳಕ ನಿಮ್ಗೆ ತಿಳಿದು ಏನ್ ಬೇಕಾದ್ರೆ ಮಾಡ್ಕೊಂತ ಹೋಗ್ರಿ. ಏಪಿ ಇವರೇ ನನ್ನ ಸರ್ ಬಿಡುವಂತ ಅನ್ನೋದಿಲ್ಲ. ಮೊನ್ನೆ MLA ಅವರು 4 ಕೋಟಿ ಅನುದಾನ ಹಾಕಿದ್ರಲ್ಲ. ಹ್ಞೂ ಅಧ್ಯಕ್ಷರ, ಅಷ್ಟ ಮಾಡೋಣ್ರಿ. ನಾ ಹೇಳಿದ ಪ್ರಕಾರ ಎಷ್ಟು ಖರ್ಚಾಗೋದಕ್ಕೆ ಅಂದಾಜು 1 ಕೋಟಿ ಖರ್ಚಾಗೋದ್ರಿ. ಅವ್ನ ಈ ಅಧ್ಯಕ್ಷ ಬರೀ ಆಶ್ವಾಸನೆ ಕೊಟ್ಕೊಂತ ಹೊಂಟ ನಮಗ ಪಜ್ಜಾಗ ಫೋನಸ್ತಂತಲಿ. ಹೋಗೋ ನೋಡ ನಟ್ಟ ಖಾಲಿ ಆತಾವ ನೋನ್ ಫ್ರೀ ವೈಫೈ ಇದ್ದಿದ್ರ ನಮ್ಮ ಹುಡುಗಿ ಜೋಡಿ. ಹಲೋ ಹಲೋ ಪಜ್ಜ, ಅಧ್ಯಕ್ಷ ಭೇಟಿಯಾಗ ಹೋಗ್ಬಾಲಿ ಅವಂಗ. ಅಧ್ಯಕ್ಷರ, ಅಧ್ಯಕ್ಷರ ಅಧ್ಯಕ್ಷರ, ಅಧ್ಯಕ್ಷರ, ಯಾಕ್ರೋ ಯಾರು ನೀವು ಹಿಂಗೆ ಯಾಕೆ ಕೊಡ್ಕೋತೀರಿ? ಅಧ್ಯಕ್ಷರನ್ನ ಭೇಟಿ ಆಗ್ಬೇಕಿತ್ರಿ. ಸರಿ, ಹೋಗಿ ಕರ್ಕೊಂಡ್ ಬರ್ತಾನೆ. ಯಾಕೆ ಹೆಂಗೆ ಕೊಡ್ಕೊಳ್ತೀರಿ? ಯಾಕ್ರಿ ಅಧ್ಯಕ್ಷರ, ಎಲೆಕ್ಷನ್ ಮುಗಿದ್ಮೇಲೆ ಭಾಷಣ ಬದಲಾಗತ್ತಾವ ನೀವು. ಅದನ್ನೆಲ್ಲ ಬಿಡ್ರಿ. ಈಗ ಬಂದಿದ್ದೇನು ಹೇಳ್ರಿ. ನಮ್ ದಾರಿ ಮಾಡ್ಸೋದು ಎಲ್ಲಿಗೆ ಬಂತ್ರಿಪ್ಪ? ಮತ್ತ ನಮ್ಮ ವೈಫೈ ಗಾರ್ಡನ್ ಏನಾತ್ರಿ ಸರ್? ಅದೆಲ್ಲ ಆಗೋದಿಲ್ಲ. ಈಗ ಮುಂದೆ ವಿಚಾರ ಮಾಡೋಣ. ಅಧ್ಯಕ್ಷರ ಓಟ್ ಕೇಳಾಕಾರ ಬಂದಾಗ ಎಲ್ಲ ಮಾಡಿಸ್ಕೊಡ್ತೆ ಅಂದಿದ್ರಿ, ಈಗ ಹಿಂಗಂದ್ರೆ ಹೆಂಗ್ರಿಪ್ಪ? ನಿಮಗೆ ಜೀವ ಬೇಕಂದ್ರೆ ಸುಮ್ಮ ಹೋಗ್ರಿ, ಇಲ್ಲ ಅಂದ್ರೆ 1 ಕೋಟಿ ರೂಪಾಯಿ ಹೋಗ್ಲಿ ಸುಪಾರಿ ಕೊಟ್ಟ ಹೊಡಿಸ್ತಾನೆ ನಿಮ್ಮನ್ನ.